ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಕಡಬ ತಾಲೂಕು ಪಂಚಾಯತ್ ಅಂತರ್ ತಾಲೂಕು ಕ್ರೀಡಾಕೂಟ ಸಂಘಟನಾ ಸಮಿತಿ ಮತ್ತು ಸವನೂರು ಗ್ರಾಮ ಪಂಚಾಯತ್ ಸಂಯುಕ್ತ ಆಶ್ರಯದಲ್ಲಿ ಪುತ್ತೂರು ಮತ್ತು ಕಡಬ ತಾಲೂಕುಗಳ ಗ್ರಾಮ ಪಂಚಾಯಿತಿಯ ಸದಸ್ಯರು ಮತ್ತು ಸಿಬ್ಬಂದಿಗಳಿಗೆ ಅಂತರ್ ತಾಲೂಕು ಮಟ್ಟದ ಕ್ರೀಡಾಕೂಟ ಬೊಲ್ಪು 2025-26 ನವೆಂಬರ್ 22ರಂದು ಶನಿವಾರ ಸವನೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕ್ರೀಡಾಂಗಣದಲ್ಲಿ ನಡೆಸಲಾಗ್ತಾ ಇದೆ. ಸವನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಂದರಿ ಬಿಎಸ್ ಸೋಮವಾರ ಪತ್ರಿಕಾಗೋಷ್ಠಿಯಲ್ಲಿ ಈ ವಿಷಯವನ್ನ ತಿಳಿಸಿದ್ದಾರೆ. ಇದೇ ಮೊದಲ ಬಾರಿ 2 ತಾಲೂಕುಗಳ ಗ್ರಾಮ ಪಂಚಾಯತ್ ಸದಸ್ಯರು ಸಿಬ್ಬಂದಿಗಳಿಗೆ ಇಂಥದೊಂದು ಕ್ರೀಡಾಕೂಟ ಆಯೋಜನೆಯನ್ನ ಮಾಡಲಾಗ್ತಾ ಇದೆ. ಆರಂಭದಲ್ಲಿ ಕಡಬ ತಾಲೂಕಿಗೆ ಮಾತ್ರ ಸೀಮಿತಗೊಳಿಸಲು ಯೋಜಿಸಲಾಗಿತ್ತು. ಆದ್ರೆ 2 ತಾಲೂಕುಗಳ ಕಾರ್ಯನಿರ್ವಹಣಾ ಅಧಿಕಾರಿ ನವೀನ್ ಕುಮಾರ್ ಭಂಡಾರಿ ಅವರ ಸಲಹೆ ಮೇರೆಗೆ ಪುತ್ತೂರು ಕಡಬ ತಾಲೂಕು ಮಟ್ಟದಲ್ಲಿ ಮಾಡ್ತಾ ಇದ್ದೇವೆ. ಈ ಹಿಂದೆ ಕಡಬವು ಪುತ್ತೂರು ತಾಲೂಕಿನ ಜೊತೆ ಸೇರಿದ್ದ ಕಾರಣ ಈ ಕೂಟಕ್ಕೆ ಹೆಚ್ಚಿನ ಅರ್ಥ ಇದೆ ಎಂದು ಹೇಳಿದ್ರು. ಇನ್ನು ನವೆಂಬರ್ 22ರಂದು ಬೆಳಿಗ್ಗೆ 10 ಗಂಟೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಸಮಾರಂಭವನ್ನ ಉದ್ಘಾಟಿಸಲಿದ್ದಾರೆ. ಸುಳ್ಯ ಶಾಸಕಿ ಭಾಗೀರಥಿ ಮುರಳಿಯ ಕ್ರೀಡಾಕೂಟವನ್ನ ಉದ್ಘಾಟಿಸಲಿದ್ದು ಪುತ್ತೂರು ಶಾಸಕ ಅಶೋಕ್ ರೈ ಧ್ವಜಾರೋಹಣವನ್ನ ಮಾಡಲಿದ್ದಾರೆ. ಇನ್ನು ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಬೊಟ್ಯಾಡಿ ಧ್ವಜವಂದನೆಯನ್ನ ಸ್ವೀಕರಿಸಲಿದ್ದು ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಮೆರವಣಿಗೆಗೆ ಚಾಲನೆಯನ್ನ ನೀಡಲಿದ್ದಾರೆ. ಇನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಂದರಿ ಬಿಎಸ್ ಅಧ್ಯಕ್ಷತೆ ವಹಿಸಲಿದ್ದು ಉಪಾಧ್ಯಕ್ಷೆ ಜಯಶ್ರೀ ಕುಚ್ಚಿಚಾಲ್ ಕ್ರೀಡಾ ಜ್ಯೋತಿ ಸ್ವೀಕರಿಸಲಿದ್ದಾರೆ ಎಂದರು. ಇನ್ನು ಕಡಬ ತಾಲೂಕಿನಿಂದ 420 ಗ್ರಾಮ ಪಂಚಾಯತ್ ಸದಸ್ಯರು ಸಿಬ್ಬಂದಿಗಳು, ಪುತ್ತೂರು ತಾಲೂಕಿನಿಂದ 500 ಗ್ರಾಮ ಪಂಚಾಯತ್ ಸದಸ್ಯರು ಸಿಬ್ಬಂದಿ ಸೇರಿ 1000 ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ. ತೀರ್ಪುಗಾರರು, ಇಲಾಖೆಯವರು, ಕ್ರೀಡಾ ಪ್ರೇಮಿಗಳು ಸೇರಿ ಸುಮಾರು 2000 ಮಂದಿ ಭಾಗವಹಿಸುವಂತಹ ನಿರೀಕ್ಷೆ ಇದೆ. ಕಡಬದ 21 ಮತ್ತು ಪುತ್ತೂರಿನ 22 ಗ್ರಾಮ ಪಂಚಾಯತ್ಗಳು ಭಾಗವಹಿಸಲಿವೆ. ಹಗ್ಗಜಗ್ಗಾಟ ಸ್ಪರ್ಧೆಯಲ್ಲಿ 45 ತಂಡಗಳು ಭಾಗಿಯಾಗಲಿದೆ. 800 ಪದಕ ವಿತರಣೆ ನಡೆಯಲಿದೆ ಎಂದು ಕ್ರೀಡಾಕೂಟ ಸಂಘಟನಾ ಸಮಿತಿ ಸಂಚಾಲಕರಾದ ಸವನೂರು ಗ್ರಾಮ ಪಂಚಾಯತ್ ಸದಸ್ಯ ಗಿರಿಶಂಕರ್ ಸುಲಾಯ ಹೇಳಿದ್ರು. ಕ್ರೀಡಾಕೂಟಕ್ಕೆ ಸುಮಾರು 6 ಲಕ್ಷ ರೂಪಾಯಿ ಖರ್ಚಾಗಲಿದೆ. ಉಭಯ ತಾಲೂಕುಗಳ ಗ್ರಾಮ ಪಂಚಾಯತ್ಗಳಿಂದ ಸಹಕಾರವನ್ನ ನಿರೀಕ್ಷಿಸ್ತಾ ಇದ್ದಾವೆ. ಮಹಿಳೆಯರು, ಪುರುಷರ ವಿಭಾಗದಲ್ಲಿ 20 ರಿಂದ 75 ವಯಸ್ಸಿನವರೆಗೆ ಒಟ್ಟು 12 ವಯೋ ಹಂತದಲ್ಲಿ ಸ್ಪರ್ಧೆಗಳು ನಡೆಯಲಿಕ್ಕಿದೆ. ಓಟ, ಉದ್ದ ಜಿಗಿತ, ಎತ್ತರ ಜಿಗಿತ, ತ್ರಿವಿಧ ಜಿಗಿತ, ಗುಂಡೆಸೆತ, ಚಕ್ರ ಎಸೆತ, ಈಟಿ ಎಸೆತ, ಹಗ್ಗಜಗ್ಗಾಟ, ರಿಲೇ, ಮಿಕ್ಸ್ಡ್ ರಿಲೇ ಸ್ಪರ್ಧೆಗಳು ನಡೆಯಲಿದೆ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಸವನೂರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಜಯಶ್ರೀ ಕುಚ್ಚಿಜಾಲ್, ಪಿಡಿಒ ವಸಂತ್ ಶೆಟ್ಟಿ, ಪಂಚಾಯತ್ ಸದಸ್ಯರಾದ ತೀರ್ಥರಾಮ್ ಕೆಡೆಂಚಿ, ಶೀನಪ್ಪ ಶೆಟ್ಟಿ, ನೆಕ್ರಾಜ್ ಶೇ, ಹಾಗೆಯೇ ಗಿರಿಶಂಕರ್ ಸುಲಾಯ, ರಫೀಕ್ ಎಂಎ, ಅಬ್ದುಲ್ ರಜಾಕ್ ಕೆನ್ರಾ ಉಪಸ್ಥಿತರಿದ್ದರು. ಪುತ್ತೂರು ತಾಲೂಕಿನವರನ್ನು ಕೂಡ ಸೇರಿಸಿಕೊಂಡ್ರೆ ಒಳ್ಳೆಯದು, ಅವರಿಗೂ ಒಂದು ಅನುಭವ ಆಗ್ತದೆ ಅಂತ. ಹಾಗಾಗಿ ಕಡಬ, ಪುತ್ತೂರು 2 ತಾಲೂಕಿನ ಗ್ರಾಮ ಪಂಚಾಯತ್ ಪ್ರತಿನಿಧಿಗಳು ಸುಮಾರು ಕಡಬ ತಾಲೂಕಿನಲ್ಲಿ 420 ಜನ ನಾವು ಈಗ ಲೆಕ್ಕ ನಿರೀಕ್ಷೆ ಇಟ್ಕೊಂಡಿದ್ದೇವೆ, ಸಿಬ್ಬಂದಿಗಳು ಮತ್ತು ಪಂಚಾಯತ್ ಮೆಂಬರ್ಸ್ಗಳು. ಹಾಗೆ ಪುತ್ತೂರು ತಾಲೂಕಿನಲ್ಲಿ ಸುಮಾರು 500 ಜನ ಮೆಂಬರ್ಸ್ ಮತ್ತು ಸಿಬ್ಬಂದಿಗಳನ್ನು ನಿರೀಕ್ಷೆ ಇಟ್ಕೊಂಡು ಸುಮಾರು 1000 ಜನ ಸ್ಪರ್ಧಾಳುಗಳು ಸೇರುವ ನಿರೀಕ್ಷೆ ಮತ್ತು ತೀರ್ಪುಗಾರರು, ಸ್ವಯಂ ಸೇವಕರು ಅಂತ ಹೇಳಿ ಒಂದು 2000 ಜನರ ನಿರೀಕ್ಷೆಯಲ್ಲಿ ನಾವು ಕಾರ್ಯಚಟುವಟಿಕೆಯನ್ನು ಹಮ್ಮಿಕೊಳ್ತಾ ಇದ್ದೇವೆ. ನವೆಂಬರ್ 22 4th ಸಾಟರ್ಡೆ ಈ ದಿನ ನಾವು ಈ ಕ್ರೀಡಾಕೂಟದ ಆಯೋಜನೆಯನ್ನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸವನೂರು ಇಲ್ಲೇ ಕ್ರೀಡಾಂಗಣದಲ್ಲಿ ನಡೆಸಲಿಕ್ಕಿದ್ದೇವೆ. 100 ಮೀಟರ್, 200 ಮೀಟರ್, 400 ಮೀಟರ್, 800 ಮೀಟರ್, 1500 ಮೀಟರ್, ಲಾಂಗ್ ಜಂಪ್, ಟ್ರಿಪಲ್ ಜಂಪ್, ಶಾರ್ಟ್ ಪುಟ್, ಡಿಸ್ಕಸ್, ಜಾವಲಿನ್ ಹೀಗೆ ಎಲ್ಲ ವಿಭಾಗಗಳು ಇವೆ. ವಯೋಮಾನ 20+ ಅಂದ್ರೆ 20 ರಿಂದ 25, 25+, 30+, 35+, 40+, 45+, 50+, 55+, 60, 65, 70, 75 ಹೀಗೆ ವಯೋಮಾನವನ್ನು ಕೂಡ ಇಟ್ಕೊಂಡಿದ್ದೇವೆ ಬಂದರೆ ಸ್ಪರ್ಧಿಗಳು ಅಂತ. ಎಲ್ಲ ವಯಸ್ಸಿನವರಿಗೂ ಕೂಡ ಎಲ್ಲ ವಿಭಾಗಗಳಲ್ಲಿ 3 ವಿಭಾಗದಲ್ಲಿ 3 ಸ್ಪರ್ಧೆಗಳಲ್ಲಿ ಪಡೆಯಲು ಅವಕಾಶ ಇದೆ. ಎಲ್ಲ ಸ್ಪರ್ಧೆಗಳು ಮುಗಿದ ನಂತರ ಸಂಜೆ ಒಂದು ಹಗ್ಗ ಜಗ್ಗಾಟವನ್ನು ಪುರುಷರು ಮತ್ತು ಮಹಿಳಾ ವಿಭಾಗದಲ್ಲಿ ಪ್ರತಿ ಪಂಚಾಯತಿಗೆ ಒಂದು ತಂಡದಂತೆ ರಚಿಸಿಕೊಂಡ ಹಗ್ಗ ಜಗ್ಗಾಟ ಸ್ಪರ್ಧೆ ಕೂಡ ನಡೆಯಲಿಕ್ಕಿದೆ. ಹಾಗೆ ರಿಲೇ ಸ್ಪರ್ಧೆಗಳು ಕೂಡ ನಡೆಯಲಿಕ್ಕಿದೆ. ತಂಡಕ್ಕೊಂದು ಸುಮಾರು 43 ತಂಡಗಳು ನಮಗೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಸಿಗ್ತದೆ. ಕಡಬ ತಾಲೂಕಿನಲ್ಲಿ 21 ಪಂಚಾಯತ್, ಪುತ್ತೂರು ತಾಲೂಕಿನಲ್ಲಿ 22 ಪಂಚಾಯತ್, ಅದರೊಟ್ಟಿಗೆ ತಾಲೂಕು ಪಂಚಾಯತ್ನ 2 ತಂಡಗಳು ಕೂಡ ಭಾಗವಹಿಸ್ತೇವೆ ನಾವು ಕೂಡ ಅಂತ ತಾಲೂಕು ಪಂಚಾಯತ್ ಕಡಬ ಮತ್ತು ತಾಲೂಕು ಪಂಚಾಯತ್ ಪುತ್ತೂರು ಇಲ್ಲಿಯ ಸಿಬ್ಬಂದಿಗಳು ಕೂಡ ನಮಗೆ ಮಾಹಿತಿಯನ್ನು ನೀಡಿದ್ದಾರೆ. ಹಾಗಾಗಿ ಸುಮಾರು 45 ತಂಡಗಳ ಹಗ್ಗ ಜಗ್ಗಾಟ ಸ್ಪರ್ಧೆ, ರಿಲೇ ತಂಡಗಳು ಮಹಿಳಾ ಮತ್ತು ಪುರುಷರ ವಿಭಾಗದಲ್ಲಿ ಸ್ಪರ್ಧೆ ಮಾಡಲಿಕ್ಕಿದೆ. ಸಂಜೆವರೆಗೆ ನಡೆಯುವಂತಹ ಈ ಕಾರ್ಯಕ್ರಮದಲ್ಲಿ ಗಣ್ಯ ಅತಿಥಿಗಳು ಕೂಡ ಪಾಲ್ಗೊಳ್ಳಲಿಕ್ಕಿದ್ದಾರೆ. ಈಗಾಗಲೇ ಪುತ್ತೂರು ಶಾಸಕರು, ಸುಳ್ಯ ಶಾಸಕರು ಖಂಡಿತವಾಗಿ ಕೂಡ ಬರ್ತೇವೆ ಅನ್ನುವಂಥ ಭರವಸೆಯನ್ನ ನೀಡಿದ್ದಾರೆ. ಉಸ್ತುವಾರಿ ಸಚಿವರನ್ನು ಕೂಡ ಕೇಳಿಕೊಂಡಿದ್ದೇವೆ. ಬೆಳಗಿನ ಸಭಾಧ್ಯಕ್ಷತೆಯನ್ನ ನಮ್ಮ ಅಧ್ಯಕ್ಷರಾದಂತಹ ಶ್ರೀಮತಿ ಸುಂದರಿ ಬಿಎಸ್ ಅವರು ನಡೆಸಿಕೊಳ್ಳಲಿಕ್ಕಿದ್ದಾರೆ. ಉದ್ಘಾಟನೆಯನ್ನ ಶ್ರೀ ದಿನೇಶ್ ಗುಂಡೂರಾವ್ ಮಾನ್ಯ ಉಸ್ತುವಾರಿ ಸಚಿವರು, ಕ್ರೀಡಾಕೂಟದ ಉದ್ಘಾಟನೆ ಶ್ರೀಮತಿ ಕುಮಾರಿ ಭಾಗೀರಥಿ ಮುರಳಿಯ,
ಧ್ವಜಾರೋಹಣವನ್ನು ಶ್ರೀ ಅಶೋಕ್ ಕುಮಾರ್ ರೈ, ಧ್ವಜವಂದನೆಯನ್ನ ಶ್ರೀ ಕಿಶೋರ್ ಕುಮಾರ್ ಬಟ್ಟಿಯಾಡಿ, ಮೆರವಣಿಗೆಗೆ ಚಾಲನೆ ಶ್ರೀ ನಳಿನ್ ಕುಮಾರ್ ಕಟೀಲ್ ಮಾಜಿ ಸಂಸದರು, ಕ್ರೀಡಾ ಜ್ಯೋತಿ ಸ್ವೀಕಾರ ಶ್ರೀಮತಿ ಜಯಶ್ರೀ ಕುಚ್ಚಿದಾರ್ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್. ಈ ಮೆರವಣಿಗೆ ಮತ್ತು ಉದ್ಘಾಟನಾ ಕಾರ್ಯಕ್ರಮ ಬೆಳಿಗ್ಗೆ 10 ಗಂಟೆಗೆ ನಡೆಯಲಿದೆ. ಸ್ಪರ್ಧೆಗಳು ಬೆಳಿಗ್ಗೆ 9 ಗಂಟೆಗೆ ಆರಂಭಗೊಳ್ಳಲಿದೆ. 1500 ಮೀಟರ್ ಸ್ಪರ್ಧೆಯೊಂದಿಗೆ ಸ್ಪರ್ಧೆ ಆರಂಭಗೊಳ್ಳುತ್ತದೆ. ನಿರಂತರವಾಗಿ ಸ್ಪರ್ಧೆ ನಡೆಯಲಿದೆ. ಸುಮಾರು 800 ಪದಕಗಳು ಇಲ್ಲಿ ವಿತರಣೆ ಆಗಲಿದೆ. ಪ್ರಶಸ್ತಿ ಪತ್ರಗಳು ಮತ್ತು ಪದಕಗಳು ಸುಮಾರು 800 ವಿತರಣೆ ಆಗಲಿದೆ. ಹಾಗಾಗಿ 800 ಪ್ರಶಸ್ತಿಗಳನ್ನು ಪಡೆಯುವಂತಹ ಒಂದು ಅವಕಾಶ ಎಲ್ಲ ಸ್ಪರ್ಧಾಳುಗಳಿಗೆ ಸಿಗಲಿದೆ. ಹಾಗೆ ಗಣ್ಯ ಅತಿಥಿಗಳನ್ನು ಕೂಡ ನಾವು ಕೇಳಿಕೊಂಡಿದ್ದೇವೆ ಬರಬೇಕು ಅಂತ. ವಿಶೇಷ ಆಹ್ವಾನಿತವಾದ ಪ್ರಮುಖ ಅಧಿಕಾರಿಗಳನ್ನ ಮತ್ತು ಊರಿನ ಪ್ರಮುಖರನ್ನ, ಮಾಜಿ MLAಗಳನ್ನ, ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರುಗಳನ್ನ ಕೇಳಿಕೊಂಡಿದ್ದೇವೆ. ಮುಖ್ಯ ಅತಿಥಿಗಳಾಗಿ ಊರಿನ ಮತ್ತು ಎಲ್ಲ ಇಲಾಖೆಯ ಸಂಬಂಧಪಟ್ಟಂತಹ ಎಲ್ಲ ಗಣ್ಯರನ್ನು ಕೂಡ ಕೇಳಿಕೊಂಡಿದ್ದೇವೆ. ತುಂಬಾ ಸಂಘ ಸಂಸ್ಥೆಗಳು ಕೂಡ ನಮಗೆ ಸಹಕಾರ ಕೊಡಲಿದೆ. ನಮ್ಮ ಸಂಜೀವಿನಿ ಒಕ್ಕೂಟದ ಪದಾಧಿಕಾರಿಗಳು, ಲೋಕಮಂಡಲ, ಸಂಘ ಸಂಸ್ಥೆಗಳು ಅನೇಕ ನಮ್ಮೊಟ್ಟಿಗೆ ಭಾಗಿದಾರಿಗಳ. ನಮ್ಮ ಈ ಪಂಚಾಯತಲ್ಲಿ 21 ಜನ ನಾವು ಜನಪ್ರತಿನಿಧಿಗಳಿದ್ದೇವೆ. 21 ಜನ ಮೆಂಬರ್ಸ್ ಮತ್ತೆ ಸ್ಟಾಫ್ 9 ಜನ ಇದ್ದೇವೆ. ಎಲ್ಲರೂ ಸೇರಿ ನಡೆಸುವಂತಹ ಒಂದು ಸೌಹಾರ್ದಯುತವಾದಂತಹ ಕ್ರೀಡಾಕೂಟ, ಆರೋಗ್ಯ ಮತ್ತು ಸೌಹಾರ್ದಕ್ಕೆ ಒತ್ತು ಕೊಟ್ಟು ಈ ಕ್ರೀಡಾಕೂಟವನ್ನು ನಾವು ಆಯೋಜನೆ ಮಾಡ್ತಿದ್ದೇವೆ.